ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ವಿದ್ಯಾ ರಾಜೇಶ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಡ್ರೈ ಫ್ರೂಟ್ ಲಡ್ಡುನ ಮಾಡ್ತಾಯಿದ್ದೀನಿ. ನಾನು ನನ್ನ ಮನೆಗೆ ನನ್ನ ಸ್ಪೆಷಲ್ ಚೈಲ್ಡ್ ಏನಿದೆ ಅವ್ರಿಗೋಸ್ಕರ ಈ ಲಡ್ಡುನ ಮಾಡಿ ಇಟ್ಟಿರ್ತೀನಿ. ಫ್ರೀಸ್ ಮಾಡಿ ಇಟ್ಟಿರ್ತೀನಿ. ಯಾಕಂದರೆ ಅವ್ರಿಗೆ ಯೂಸ್ ಆಗುತ್ತೆ, ಅವ್ರಿಗೆ ಒಳ್ಳೆ ಹೆಲ್ತ್, ಒಳ್ಳೆ ಬೆನಿಫಿಟ್ ಇದೆ ಇದರಿಂದ. ಸೊ ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಮೊದಲಿಗೆ ತೋರಿಸ್ತಾ ಇರೋದು ಹುರಿಗಡಲೆ. ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ಎಷ್ಟು ಬೇಕೋ ನಾನು ತಗೊಂಡಿದ್ದೀನಿ. ಏನು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನೂ ಕ್ಯಾಲ್ಕುಲೇಷನ್ ಇಲ್ಲ. ಸೊ ನಾನು ಈಗ ಹುರಿಗಡಲೆ, ಅದರ ಜೊತೆಗೆ ಈ ಲೋಟಸ್ ಸೀಡ್ ಅಂದ್ರೇನು ಮಕಾನ ಇದೆಯಲ್ಲ, ಮಕಾನ ತಗೊಂಡಿದ್ದೀನಿ. ಅದೇ ಥರ ಪಿಸ್ತಾ ತಗೊಂಡಿದ್ದೀನಿ. ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ನಾನು ಮಾತ್ರ ತಗೊಂಡಿದ್ದೀನಿ. ಅದರ ಜೊತೆಗೆ ಖರ್ಜೂರ, ಇದು 400 ಗ್ರಾಮ್ಸ್ ಇದೆ. ನನ್ನ ಬೌಲಲ್ಲಿರೋದು 400 ಗ್ರಾಮ್ಸ್ ಇದೆ. ಖರ್ಜೂರ ತಗೊಂಡಿದ್ದೀನಿ, ಕ್ಯಾಶ್ಯೂ ನಟ್ ತಗೊಂಡಿದ್ದೀನಿ, ಹಾಗೆ ಪಂಪ್ಕಿನ್ ಸೀಡ್ಸ್ ಇದೆ. ಅದ್ರ ಜೊತೆಗೆ ಈ ಏನಿದೆ ಫ್ಲೆಕ್ಸ್ ಸೀಡ್ಸ್ ಇದೆ. ಅದ್ರ ಜೊತೆಗೆ ಎಳ್ಳು, ಬಿಳಿ ಎಳ್ಳು ಇದೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಳಿ ಎಳ್ಳು ಇದೆ, ಬಾದಾಮ್ ಇದೆ. ಅದರ ಜೊತೆಗೆ ಇದು ಚಿಯಾ ಸೀಡ್ಸ್ ಅದು ಇದೆ. ಆಮೇಲೆ ಸೂರ್ಯಕಾಂತಿ ಬೀಜ ಇದೆ ನೋಡಿ, ಸೂರ್ಯಕಾಂತಿ ಬೀಜ ಇದೆ. ಗಸಗಸೆ ಇದೆ, ಇದು ಗಸಗಸೆ. ಅದಕ್ಕೆ ಬೇಕಾಗಿರೋಷ್ಟು ತುಪ್ಪ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಅಂತ ಹೇಳ್ತೀವಲ್ಲ, ಈ ಕಲ್ಲು ಸಕ್ಕರೆ ತಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಇದ್ರ ವಿಡಿಯೋ ಮೊದಲೇ ಮಾಡಿದ್ದೀನಿ, ನನ್ನ ಮಗುಗೆ ಕೊಡ್ತಾಯಿದ್ದೀನಿ ಅಂತ. ಸುಪಾರಿ ಪಾಕ್ ಅಂತ, ಇದರಲ್ಲಿ ಬೇಕಾದಷ್ಟು ನರಗಳಿಗೆ ಬೇಕಾದಷ್ಟು ಒಳ್ಳೆಯ ಆಯುರ್ವೇದದ ಅಂಶ ಇದೆ. ಸೊ ಇದನ್ನು ನನ್ನ ಸ್ಪೆಷಲ್ ಚೈಲ್ಡ್ಗೋಸ್ಕರ ನಾನು ತರಿಸ್ಬಿಟ್ಟು ಈ ಡ್ರೈ ಫ್ರೂಟ್ ಲಡ್ಡುಗೆ ಅಂತಲೇ ತರಿಸ್ತೀನಿ ಇದನ್ನು. ಇದು ಹೇಗಿದೆ ಅಂದರೆ ನೋಡಿ, ಈ ಥರ ಬರುತ್ತೆ ಪುಡಿ. ಸುಪಾರಿ ಪಾಕ್ ಅಂತ ಸ್ವೀಟ್ ಇದೆ, ಇದು ಮಾತ್ರ ಸ್ವೀಟ್ ಇದೆ, ಬೆಲ್ಲ ಹಾಕಿರೋದು ಸ್ವೀಟ್ ಇದೆ. ಇದನ್ನು ತರಿಸ್ಬಿಟ್ಟು ಆ ಡ್ರೈ ಫ್ರೂಟ್ ಲಡ್ಡುಗೆ ಆ್ಯಡ್ ಮಾಡಿ ಹಾಕ್ತೀನಿ. ಈಗ ನಾನು ತಗೊಂಡಿರೋ ಈ ಸೀಡ್ಸ್ನೆಲ್ಲ ರೋಸ್ಟ್ ಮಾಡಬೇಕು. ಒಂದು ಬಾಣಲಿಲಿ ಹಾಕಿಬಿಟ್ಟು ರೋಸ್ಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ರೋಸ್ಟ್ ಮಾಡಿದ ನಂತರ ತೋರಿಸ್ತೀನಿ, ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಯಾರೂ ಇಲ್ಲ. ನಾನೇ ವಿಡಿಯೋ ಮಾಡಬೇಕು, ನಾನೇ ಹುರಿಬೇಕು, ನಾನೇ ಮಾಡಬೇಕು. ಸೊ ನಾನು ಹುರಿದಾದ್ಮೇಲೆ ನಿಮಗೆ ಯಾವ ರೀತಿ ಹುರಿದಿದ್ದೀನಿ ಅಂತ ತೋರಿಸ್ಬಿಟ್ಟು ನೋಡಿ ಫ್ರೆಂಡ್ಸ್. ಖರ್ಜೂರ ಒಂದನ್ನು ಬಿಟ್ಟು ಇವುಗಳನ್ನು ಬಿಟ್ಟು ಈ ಸೀಡ್ಸ್ ಏನಿದೆ ನೋಡಿ, ಅದನ್ನು ಮಾತ್ರ ನಾನು ಇವಾಗ ಫ್ರೈ ಮಾಡಿದ್ದೀನಿ ನೋಡಿ. ಇದೆಲ್ಲ ಬಿಸಿ ಮಾಡಿದ್ದೀನಿ, ಇದೆಲ್ಲ ಈಗ ಫ್ರೈ ಆಯಿತು. ಏನು ಅಗಸೆ ಬೀಜ ಏನಿದೆ, ಲೋಟಸ್ ಸೀಡ್, ಆಮೇಲೆ ಹುರಿಗಡಲೆ, ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ಟು, ಪಿಸ್ತಾ, ಪಂಪ್ಕಿನ್ ಸೀಡು, ಸೂರ್ಯಕಾಂತಿ ಸೀಡು, ಎಳ್ಳು, ಗಸಗಸೆ, ಇದು ಚಿಯಾ ಸೀಡು, ಇಷ್ಟನ್ನು ನಾನು ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಬಂದಿದ್ದೀನಿ ನೋಡಿ. ಕಲರೆಲ್ಲ ಚೇಂಜ್ ಆಗಿದೆ, ಗಸಗಸೆ ಕೆಂಪಾಗಿದೆ, ಎಳ್ಳು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಸೂರ್ಯಕಾಂತಿ ಕೂಡ ಚೇಂಜ್ ಆಗಿದೆ ನೋಡಿ ಕಲರ್ ಸ್ವಲ್ಪ. ಆಮೇಲೆ ಪಂಪ್ಕಿನ್ ಬೀಜ ನೋಡಿ, ಸಿಪ್ಪೆ ಬರ್ತಾಯಿದೆ, ಚೇಂಜ್ ಆಗಿದೆ ಕಲರು. ಸೊ ಈ ಥರ ಹುರ್ಕೊಂಡು ಈ ಸೀಡ್ಸ್ ಏನಿದೆ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿಬಿಟ್ಟು ಸೈಡಲ್ಲಿಡಿ. ಅದ್ರ ಜೊತೆಗೆ ಈ ಎಳ್ಳು ಮತ್ತು ಏನು ಈ ಗಸಗಸೆ ಏನಿದೆ ಅದನ್ನು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಸೀಡ್ಸ್ ಏನಿದೆ ಅದನ್ನು ಗ್ರೈಂಡ್ ಮಾಡಿ, ಎಳ್ಳು ಮತ್ತು ಗಸಗಸೆನ ಸಪ್ರೇಟಾಗಿಡಿ. ಯಾಕಂದರೆ ಲಡ್ಡು ಮೇಲೆ ಜಗಿಲಿಕ್ಕೆ ಸಿಗುವಾಗ ಕ್ರಿಸ್ಪಿಯಾಗಿರುತ್ತೆ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಗಸಗಸೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಆಗಿರಿ. ಈ ಖರ್ಜೂರನ ಸಪ್ರೇಟಾಗಿ ಗ್ರೈಂಡ್ ಮಾಡಿ, ಈ ಖರ್ಜೂರನ ಸಪ್ರೇಟಾಗಿ ಪೇಸ್ಟ್ ಮಾಡಿಬಿಟ್ಟು ಈ ಖರ್ಜೂರದ ಜೊತೆಗೆ ಸ್ವಲ್ಪ ಕಲ್ಲು ಸಕ್ಕರೆ, ಎಷ್ಟು ಸಿಹಿ ಎಷ್ಟು ಬೇಕು ಅಷ್ಟು ಕಲ್ಲು ಸಕ್ಕರೆ ಹಾಕಿ. ಯಾಕಂದರೆ ಈ ಏನು ಇದು ಸುಪಾರಿ ಪಾಕ್ ಏನಿದೆ ಇದು ಕೂಡ ಸ್ವೀಟ್ ಆಗಿರೋದ್ರಿಂದ ನಾನು ನೋಡಿಕೊಂಡು ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡಿಕೊಂಡು ಆ್ಯಡ್ ಮಾಡ್ತಾ ಹೋಗಿ. ಇದು ಆದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡಿ, ಎಲ್ಲ ಗ್ರೈಂಡ್ ಮಾಡಿ ಆಯಿತು. ಎಲ್ಲ ಸೀಡ್ನ ಗ್ರೈಂಡ್ ಮಾಡಿ ಈ ಥರ
ಇಟ್ಕೊಂಡಿದ್ದೀನಿ. ಆಮೇಲೆ ಖರ್ಜೂರನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳು ಮತ್ತು ಗಸಗಸೆ ಹೀಗೆ ಇದೆ. ಆಮೇಲೆ ಸುಪಾರಿ ಪಾಕ್. ಈಗ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಸ್ಟೀಲ್ ಕಡಾಯಿನ ತಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಈ ಕಡಾಯಿನ ಬಿಸಿ ಮಾಡ್ಕೊಳ್ಳಿ. ಈಗ 50 ml ಅಷ್ಟು ತುಪ್ಪನ ಹಾಕಿದ್ದೀನಿ. ಈ ತುಪ್ಪ ಮೆಲ್ಟ್ ಆದ ನಂತರ ಅದಕ್ಕೆ ಮೊದಲು ಖರ್ಜೂರನ ಹಾಕ್ಕೊಳ್ಬೇಕು. ಗ್ರೈಂಡ್ ಮಾಡಿರೋ ಖರ್ಜೂರನ ಬಿಸಿ, ಆವಾಗ ಸೀಡ್ಸ್ ಎಲ್ಲ ಬಿಸಿ ಮಾಡಿದ್ದೀವಲ್ಲ ಅದೇ ರೀತಿ ಖರ್ಜೂರನ ಬಿಸಿ ಮಾಡಬೇಕು. ನಾನು ಈ ಖರ್ಜೂರನ ಯಾಕೆ ಇಷ್ಟು ಗ್ರೈಂಡ್ ಮಾಡಿದ್ದೀನಿ ಅಂದರೆ, ಇವಾಗಿನ ಕಾಲದ ಮಕ್ಕಳಿಗೆ ಜಗಿಯೋದಂದರೆ ಎಷ್ಟು ಉದಾಸೀನ ಅಂತ ಗೊತ್ತದಾನೆ. ಇಲ್ಲಾಂದರೆ ಪೀಸ್ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಕಾಲದ ಮಕ್ಕಳಿಗೆ ಜಗಿಯೋದು ಅಂದರೆ ತುಂಬಾ ಕಷ್ಟ. ಚಾಕ್ಲೇಟ್ ಆದರೂ ಜಗಿತಾರೆ, ಈ ಥರದ್ದು ಒಳ್ಳೆ ತಿಂಡಿ ಕೊಟ್ಟರೆ ಜಗಿಯೋದಂದರೆ ಉದಾಸೀನನೋ ಉದಾಸೀನ. ಅದು ನಾನು ಮಾಡ್ತಿರೋದು ಮಕ್ಕಳಿಗಾಗಿರೋದ್ರಿಂದ ಮಕ್ಕಳಿಗೂ ಆಗುತ್ತೆ, ದೊಡ್ಡವ್ರಿಗೂ ಆಗುತ್ತೆ. ನಾನು ಮಕ್ಕಳಿಗೆ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೋಸ್ಕರ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾಯಿದ್ದೀನಿ, ಮಗಳು ಮತ್ತು ಮಗನಿಗೋಸ್ಕರ. ಸೊ ಈ ಥರ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಹುರಿತಾ ಬನ್ನಿ. ನೋಡಿ, ಹುರಿತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಬ್ಲ್ಯಾಕ್ ಇದ್ದದ್ದು ಅಲ್ಲೇ ಬ್ರೌನ್ ಆಗ್ತಾ ಬಂತು, ಚಾಕ್ಲೇಟ್ ಬ್ರೌನ್ ಆಗ್ತಾ ಬಂತು. ಇವಾಗ ಇದಕ್ಕೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಸೀಡ್ಸ್ಗಳೇನಿದೆ ನೋಡಿ, ಅದನ್ನು ಹಾಕ್ತೀನಿ. ನೋಡಿ, ಎಲ್ಲ ಪುಡಿಗಳನ್ನು ಮಿಕ್ಸ್ ಮಾಡಿದ್ದೀನಿ, ಹಾಕಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಹೀಗೆ ಸುಪಾರಿ ಪಾಕ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಪೂರ್ತಿಯಾಗಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. ಅದ್ರ ಜೊತೆಗೆ ಎಳ್ಳುನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಗಸಗಸೆ ಏನಿದೆ ಪೌಡ್ರು ಮಾಡಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಲಡ್ಡು ಹದಕ್ಕೆ ಬಂದಿದೆ. ನೋಡಿ, ಲಡ್ಡು ಹದಕ್ಕೆ ಬಂದಿದೆ. ಚೆನ್ನಾಗಿದೆಯಲ್ಲ, ಲಡ್ಡು ಹದದಲ್ಲಿದೆ. ಸೊ ಈ ಥರ ಲಡ್ಡು ಮಾಡಬೇಕು. ನನಗೆ ಇವಾಗ ಮಿಕ್ಸ್ ಮಾಡುವಾಗ ನನಗೆ ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತು. ಅದಕ್ಕೆ ನಾನು ಮತ್ತೆ 50 ml ತುಪ್ಪನ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಟೋಟಲಾಗಿ 100 ml ತುಪ್ಪನ ತಗೊಂಡಿದ್ದೀನಿ ನಾನು. 100 ml ತುಪ್ಪನ ಹಾಕಿದ್ದೀನಿ. ಸೊ ಇವಾಗ ಲಡ್ಡು ಹದ ಬಂದಿದೆ ನೋಡಿ. ಮಿಕ್ಸ್ ಮಾಡಿದ ನಂತರ ಲಡ್ಡು ಹದ ಬಂದಿದೆ. ಇದಕ್ಕಿಂತ ಚಿಕ್ಕದಾಗಿ ಮಾಡಬೇಕು, ಯಾಕಂದರೆ ಬಾದಾಮಿ ಇದೆಯಲ್ಲ ಅದನ್ನು ಜಾಸ್ತಿ ಹೀಟ್ ಆಗಿರುತ್ತೆ ಬಾಡಿ. ಅವ್ರಿಗೆ ಮಕ್ಕಳಿಗೆ ಮೋಷನ್ ಹೋಗೋದು ಕಷ್ಟ ಆಗುತ್ತೆ. ಸೊ ಇದಕ್ಕಿಂತ ಚಿಕ್ಕದು ಮಾಡಿದರೂ ಆಗುತ್ತೆ, ಈ ಸೈಜಲ್ಲಿ ಮಾಡಿದರೂ ಆಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಲಡ್ಡು, ಆ ಸೈಜಲ್ಲಿ ನೀವು ಲಡ್ಡು ಮಾಡ್ಕೊಂಡು ಬರ್ಬೋದು. ಇದನ್ನು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು, ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ದಿನಕ್ಕೆ ಒಂದೊಂದು ಲಡ್ಡು ಥರ ಮಕ್ಕಳಿಗೆ ಕೊಡ್ತಾ ಬನ್ನಿ. ಇದರಲ್ಲಿರೋಂಥ ಹೇರಿಗಾಗ್ಬೋದು, ಕಣ್ಣಿಗಾಗ್ಬೋದು, ಬಾಡಿಗಾಗ್ಬೋದು, ನರಗಳಿಗೆ, ಎಲುಬುಗಳಿಗೆ ಏನೆಲ್ಲ ಬೆನಿಫಿಟ್ ಇದೆ ಅದೆಲ್ಲನೂ ಈ ಒಂದೇ ಲಡ್ಡುವಲ್ಲಿ, ಒಂದೇ ಫ್ಲೇವರ್ ಲಡ್ಡುವಲ್ಲಿ ಸಿಗುತ್ತೆ. ನಿಮ್ಮ ಮಕ್ಕಳಿಗೂ ಅಷ್ಟೇ, ವಯಸ್ಸಾದವರಿಗೂ ಅಷ್ಟೇ, ಹಾರ್ಡ್ ವರ್ಕ್ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಅಷ್ಟೇ. ಇದರಲ್ಲಿ ಎಲ್ಲ ರೀತಿಯಂಥ ಪೋಷಕಾಂಶಗಳು ಸಿಗುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಅದೇ ಥರ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಫ್ರೆಂಡ್ಸ್ ನೋಡಿ, ಡ್ರೈ ಫ್ರೂಟ್ ಲಡ್ಡು ರೆಡಿಯಾಗಿ ಬಂದಿದೆ. ನೋಡಿ ಯಾವ ಥರ ಇದೆ ಅಂತ. ಎಳ್ಳನ್ನ ಹಾಗೆ ಹುರಿದ್ಬಿಟ್ಟು ಹಾಕಿದ್ದೀನಲ್ಲ, ಎಳ್ಳು ಮತ್ತು ಗಸಗಸೆನ. ಸೊ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟಿಷ್ಟೇ ಚಿಕ್ಕದಾಗಿ ಮಾಡಿಕೊಂಡು ನಾವು ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ದಿನಕ್ಕೆ ಒಂದೊಂದು ಥರ ಮಕ್ಕಳಿಗಾಗಲಿ ಯಾರಿಗಾಗಲಿ ದಿನಕ್ಕೊಂದು ತಿಂದರೆ ಕ್ರಮೇಣ ನಮ್ಮ ಬಾಡಿಗೆ ಬೇಕಾಗಿರೋಂತಹ ಪೋಷಕಾಂಶಗಳನ್ನು ಕೊಡ್ತಾ ಹೋಗುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ ಮನೇಲಿ, ನೀವು ಇಷ್ಟಪಡ್ತೀರ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.